ರಾಜ್ಯ ಸರ್ಕಾರ ಕೊರೋನಾ ಕಡಿವಾಣಕ್ಕೆ ಲಾಕ್ಡೌನ್ ಮಾಡೋಕೆ ನಿರ್ಧಾರ ಮಾಡಿತ್ತ. ರಾಜ್ಯಪಾಲರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಲಾಕ್ಡೌನ್ ಮಾಡೋಕೆ ಸಲಹೆ ಸಿಕ್ಕಿತ್ತು ಎನ್ನಲಾಗಿದೆ. ಆದರೆ ಕೊನೆ ಕ್ಷಣದಲ್ಲಿ ನಿರ್ಧಾರ ಬದಲಿಸಿದ್ದು ಯಾಕೆ? ಅಥವಾ ಪ್ರಧಾನಿ ಮೋದಿ ಲಾಕ್ಡೌನ್ ಬೇಡ ಅಂದಿದ್ದಕ್ಕೆ ಲಾಕ್ಡೌನ್ ನಿರ್ಧಾರವನ್ನ ಕೈಬಿಡಲಾಯಿತು ಅನ್ನೋ ಪ್ರಶ್ನೆ ಎದ್ದಿದೆ. कोरोना के खिलाफ देश आज फिर एक बहुत बड़ी लड़ाई लड़ रहा है और फिर ये कोरोना की दूसरी वेव तूफान बनकर आ गई कि बिना काम बिना कारण घर के लोग घर से बाहर न निकले। कठिन से कठिन समय में भी हमें धैर्य नहीं खोना चाहिए। हमें देश को लॉकडाउन से बचाना है। मैं राज्यों से भी अनुरोध करूंगा कि वो लॉकडाउन को अंतिम विकल्प के रूप में ही इस्तेमाल करें। यस, ಪ್ರಧಾನಿ ಮೋದಿ ಮತ್ತೆ ದೇಶದ ಜನರ ಎದುರು ಬಂದು ಮಾತನಾಡಿದರು. ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಆರ್ಭಟ ಜೋರಾಗಿದೆ. ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಿವೆ. ಸಾವಿನ ಸಂಖ್ಯೆಯು ಗಣನೀಯವಾಗಿ ಏರಿಕೆಯಾಗ್ತಿದೆ. ಆಕ್ಸಿಜನ್ ಕೊರತೆ, ಬೆಡ್ಗಳ ಸಮಸ್ಯೆ, ವ್ಯಾಕ್ಸಿನ್ಗಳ ಉತ್ಪಾದನೆ ಹೆಚ್ಚಳ ಕುರಿತಂತೆ ಅಧಿಕಾರಿಗಳ ಜೊತೆ ಮೇಲಿಂದ ಮೇಲೆ ಸಭೆ ನಡೆಸಿರುವ ಪ್ರಧಾನಿ ಎಲ್ಲದಕ್ಕೂ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಂಥ ಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳಬೇಡಿ. ದೇಶದ ಜನತೆಯಲ್ಲಿ ಪ್ರಧಾನಿ ಮೋದಿ ಮನವಿ. ಕೊರೋನಾ ವಿರುದ್ಧ ದೇಶ ಮತ್ತೊಂದು ಹೋರಾಟ ನಡೆಸಿದೆ. ಕೊರೋನಾ ಎರಡನೇ ಅಲೆ ತೂಫಾನ್ ರೀತಿ ಬಂದಿದೆ. ಹಗಲಿರುಳು ಶ್ರಮಿಸುತ್ತಿರೋ ಎಲ್ಲ ವೈದ್ಯರು, ವೈದ್ಯಕೀಯ, ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಪೊಲೀಸರು, ಸಫಾಯಿ ಕರ್ಮಚಾರಿಗಳಿಗೆ ಮೋದಿ ಧನ್ಯವಾದ ಅರ್ಪಿಸಿದರು. ಎಂತಹ ಸಂಕಷ್ಟದ ಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳಬಾರದು. ಈ ಹಿಂದೆ ಹಲವು ಕಠಿಣ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಆಕ್ಸಿಜನ್ ಉತ್ಪಾದನೆ, ಸರಬರಾಜಿಗೆ ಹೆಚ್ಚು ಶ್ರಮಿಸುತ್ತಿದ್ದು ದೇಶದಲ್ಲಿ ಲಸಿಕೆ ಉತ್ಪಾದನೆ ಹೆಚ್ಚಳ ಮಾಡಿದ್ದೇವೆ ಅಂತ ಹೇಳಿದರು. कोरोना की पहली वेव में भी अपना जीवन दांव पर लगाकर लोगों को बचाया था। आज आप फिर इस संकट में अपने परिवार, अपने सुख, अपनी चिंता छोड़कर दूसरों का जीवन बचाने में दिन रात जुटे हुए हैं। ದೇಶವನ್ನ ಲಾಕ್ಡೌನ್ ನಿಂದ ರಕ್ಷಣೆ ಮಾಡಬೇಕು. ಲಾಕ್ಡೌನ್ ಅಂತಿಮ ಅಸ್ತ್ರವಾಗಿ ಮಾತ್ರ ಬಳಸಿ. ಇನ್ನು ಇದಿಷ್ಟೇ ಅಲ್ಲ, ಇಂದಿನ ಪರಿಸ್ಥಿತಿಯಲ್ಲಿ ದೇಶವನ್ನ ಲಾಕ್ಡೌನ್ ನಿಂದ ರಕ್ಷಿಸಬೇಕಿದೆ. ಲಾಕ್ಡೌನ್ ಅಸ್ತ್ರವನ್ನ ಅಂತಿಮವಾಗಿ ಅಷ್ಟೇ ಬಳಸಬೇಕು. ಮೈಕ್ರೋ ಕಂಟೈನ್ಮೆಂಟ್ಗಳತ್ತ ಆದ್ಯತೆ ಕೊಡಿ. ಅನಗತ್ಯವಾಗಿ ಯಾರೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಮನವಿ ಮಾಡಿ ಲಾಕ್ಡೌನ್ ಅನ್ನ ಕೊನೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿ ಅನ್ನೋ ಮೂಲಕ ಲಾಕ್ಡೌನ್ ಬೇಡ ಅನ್ನೋ ಸಂದೇಶ ನೀಡಿದ್ರು. साथियों, आज की स्थिति में हमें देश को लॉकडाउन से बचाना है। मैं राज्यों से भी अनुरोध करूंगा कि वो लॉकडाउन को अंतिम विकल्प के रूप में ही इस्तेमाल करें। लॉकडाउन से बचने की भरपूर कोशिश करनी है और माइक्रो कंटेनमेंट जोन पर ही ध्यान केंद्रित करना है। ಪಿಎಂ ಮೋದಿ ಹೇಳಿದ್ದಕ್ಕೆ ಬದಲಾಯಿತ ನಿರ್ಧಾರ. ಲಾಕ್ಡೌನ್ ನಿರ್ಧಾರದಿಂದ ಹಿಂದೆ ಸರಿಯಿತ ಸರ್ಕಾರ. ಹೌದು, ರಣಕೇಕೆ ಹಾಕ್ತಿರೋ ಕಿಲ್ಲರ್ ಆರ್ಭಟಕ್ಕೆ ಬ್ರೇಕ್ ಹಾಕಲು ನಿನ್ನೆ ರಾಜ್ಯಪಾಲರು, ಆಡಳಿತ ಪಕ್ಷದ ನಾಯಕರು, ವಿಪಕ್ಷ ನಾಯಕರು ಫೀಲ್ಡ್ಗಿಳಿದಿದ್ರು. ಸುದೀರ್ಘ ಸಭೆ ನಡೆಸಿ ಲಾಕ್ಡೌನ್ ಮಾಡಬೇಕಾ, 144 ಸೆಕ್ಷನ್ ಜಾರಿ ಮಾಡಬೇಕಾ ಅನ್ನೋ ಬಗ್ಗೆ ಡಿಸ್ಕಷನ್ ನಡೆಸಿದ್ರು. ಈ ವೇಳೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜನರ ಜೀವ ಉಳಿಸಲು ಲಾಕ್ಡೌನ್ ಅನಿವಾರ್ಯ, ತಕ್ಷಣವೇ ಲಾಕ್ಡೌನ್ ಮಾಡಿ ಅಂತ ಒತ್ತಾಯಿಸಿದ್ರು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಲಾಕ್ಡೌನ್ ಮಾಡಿ ಅಂತ ಹೇಳಲ್ಲ, ತಜ್ಞರ ಅಭಿಪ್ರಾಯ ಪಡೆದು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ರಾಜ್ಯಪಾಲರು ಕೂಡ ಲಾಕ್ಡೌನ್ ಮಾಡೋದಾದ್ರೆ ಮಾಡಿ ಅಂತ ಸಲಹೆ ಕೊಟ್ರು. ಈ ವೇಳೆ ಮಾತನಾಡಿ ಲಾಕ್ಡೌನ್ ಸುಳಿವು ಕೊಟ್ಟ ಸಿಎಂ, ಕಷ್ಟ ಆದ್ರೂ ಜನ ಸಹಕರಿಸಬೇಕು ಅನ್ನೋ ಮಾತುಗಳನ್ನಾಡಿದ್ರು. ಅಷ್ಟರಲ್ಲಾಗಲೇ ಪ್ರಧಾನಿ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿ ಲಾಕ್ಡೌನ್ ಅಸ್ತ್ರ ಬೇಡ ಅನ್ನೋ ಸಲಹೆ ಕೊಡ್ತಿದ್ದಂತೆ ರಾಜ್ಯ ಸರ್ಕಾರದ ನಿಲುವು ಸಂಪೂರ್ಣ ಬದಲಾಯಿತು ಅಂತ ಹೇಳಲಾಗ್ತಿದೆ. ಇವತ್ತು 19 ಜಿಲ್ಲೆಗಳಲ್ಲಿ 8%, 10%ಗಿನ್ನ ಜಾಸ್ತಿ ಪಾಸಿಟಿವಿಟಿ ಬಂದಿದೆ. ಇದು ಆತಂಕದ ವಿಚಾರ. ಅದಕ್ಕೇನೆ ನಾವು ಒಂದು ಬಿಗಿಯಾದ ಕ್ರಮಕ್ಕೆ ತೀರ್ಮಾನ ಮಾಡಿದ್ದೇವೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಟಫ್ ರೂಲ್ ಜಾರಿಗೆ ತಂದು ನೈಟ್ ಕರ್ಫ್ಯೂ ಜೊತೆಗೆ ವೀಕೆಂಡ್ ಕರ್ಫ್ಯೂ ಆದೇಶ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.